ನಮಸ್ಕಾರ ವೀಕ್ಷಕರೇ. ನಾವು ಜೀವನದಲ್ಲಿ ಪದೇ ಪದೇ ಕಷ್ಟಗಳಿಗೆ, ತೊಂದರೆಗಳಿಗೆ ಸಿಲುಕಿಕೊಂಡಾಗ ನಮಗೆ ಕಾಡುವ ಮೊದಲನೇ ಪ್ರಶ್ನೆ ಏನು ಅಂದರೆ, ಈ ಎಲ್ಲದಕ್ಕೂ ಏನು ನಮ್ಮ ಪೂರ್ವಜನ್ಮದ ಕಷ್ಟಗಳೇ ಕರ್ಮವೇ ಕಾರಣವಾ ಎಂದು. ಹೌದು, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದೇ. ಹಾಗಾದರೆ ಇಂಥ ಕಷ್ಟಗಳಿಗೆ ಪರಿಹಾರ ಏನು? ಏನು ಈ ಕಷ್ಟಗಳನ್ನ ನಾವು ನೀಗಿಸೋದಕ್ಕೆ ಮಾಡಬೇಕಾಗುತ್ತೆ ಅನ್ನೋದು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನು ಹೇಳಿದಾಗೆ, ನಮ್ಮ ಜೀವನದ ಎಲ್ಲ ಕಷ್ಟಗಳಿಗೆ ಕರ್ಮಫಲವೇ ಕಾರಣವಾ? ಈ ಕರ್ಮಫಲದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಹೌದು ಸ್ನೇಹಿತರೆ, ಕರ್ಮಫಲ ಎನ್ನುವುದು ನಮ್ಮ ಇಂದಿನ ಜನ್ಮದ ಕರ್ಮದ ಭಾರವಾಗಿದೆ. ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕರ್ಮಫಲ ಅವ್ರನ್ನು ಹಿಂದೆ ಬಿಡದೇ ಇಲ್ಲ. ಅವರು ಏನೇ ಕೆಲಸವನ್ನು ಕೈಗೆತ್ಕೊಂಡ್ರೂ ಅವ್ರಿಗೆ ನಷ್ಟವೇ ಆಗುತ್ತೆ. ಅಂಥ ಕಷ್ಟಗಳಿಗೆ ಖಂಡಿತವಾಗೂ ಕರ್ಮಫಲವೇ ಕಾರಣವಾಗುತ್ತೆ. ಹಾಗಂತ ನಾವು ಎಲ್ಲದಕ್ಕೂ ಕರ್ಮಫಲವೇ ಕಾರಣವು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ದಾರಿದೀಪ ಅಂತ ಇರುವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ಮಾಡು ನೀನು ಅಂತ ಹೇಳ್ತಾರೆ. ಪಾಂಡವರಿಗೆ ಏನು ಹೇಳ್ತಾರೆ ಅಂದರೆ, ಅವರು ನೀವು ಪದೇ ಪದೇ ಕಾಡಿಗೆ ಹೋಗ್ತಾ ಇದ್ದೀರಿ ಅಲ್ವಾ, ಇದು ನಿಮ್ಮ ಕರ್ಮಫಲವೇ ಆಗಿರಬೇಕು ಅಂತ ಪಾಂಡವರಲ್ಲಿ ಒಬ್ಬರು ಹೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ನೀವು ಪದೇ ಪದೇ ಕಾಡಿಗೆ ಹೋಗ್ತಾ ಇದ್ದೀರಾ, ಇದು ಖಂಡಿತವಾಗೂ ನಿಮ್ಮ ಕರ್ಮಫಲವೇ. ಆದರೆ ನೀವು ಆ ಕರ್ಮಫಲವನ್ನು ಮೀರಿ ನಿಮ್ಮ ಜಯವನ್ನು ನೀವು ಗಳಿಸ್ಬೇಕಾಗುತ್ತೆ. ಹಾಗಾಗಿ ನೀವು ಪ್ರಯತ್ನವನ್ನು ಪಡಲೇಬೇಕು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಯಾವಾಗಲೂ ನೀನು ಮಾಡು ಅನ್ನೋದನ್ನು ಸಂದೇಶವನ್ನು ತರುತ್ತಾರೆ. ಹಾಗಾಗಿ ಸ್ನೇಹಿತರೆ, ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ಕರ್ಮಫಲವನ್ನು ಮೀರಿ ನಾವು ಸಾಧಿಸಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ನಾವು ಎಲ್ಲರಿಗೂ ಒಳಿತನ್ನೇ ಬಯಸಬೇಕು. ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮ ಎಲ್ಲರಿಗೂ ಸಹ ನಾವು ಏನು ಒಳಿತನ್ನೇ ಬಯಸಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಪಾಲಿಸಿದ್ರೆ ನಮ್ಮ ಕರ್ಮಫಲವಾದ ಭಾರವನ್ನು ನಾವು ಖಂಡಿತವಾಗೂ ನಾವು ಕಡಿಮೆ ಮಾಡಿಕೊಳ್ಬಹುದು. ಈ ಥರ ನೀವು ನಿಮ್ಮ ಜೀವನದಲ್ಲಿ ನೀವು ರೂಢಿಸ್ಕೊಳ್ಬೇಕು ಸ್ನೇಹಿತರೆ. ಇದರಿಂದ ನಿಮ್ಮ ಕರ್ಮಫಲವನ್ನು ದಾಟಿ ನೀವು